ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಂಸತ್ ಭವನದಲ್ಲಿ ಕಲರ್ ಸ್ಮೋಕ್ ಬಾಂಬ್ ಸ್ಫೋಟ ಕೇಸ್. ಇದೇ ಮೊದಲ ಬಾರಿಗೆ ಮೌನ ಮುರಿದ ಸಂಸದ ಪ್ರತಾಪ್ ಸಿಂಹ. ನಾನು ದೇಶ ಪ್ರೇಮಿನೋ ದೇಶಭಕ್ತಾನೋ ಜನ ತೀರ್ಮಾನಿಸ್ತಾರೆ ಅಂತ ಕೌಂಟರ್. ಅಣ್ಣ ಪ್ರತಾಪ್ ಸಿಂಹಗೆ ಸಂಸತ್ ದಾಳಿಕೋರರಿಗೆ ಪಾಸ್ ನೀಡುವ ಕೆಲಸ. ತಮ್ಮ ವಿಕ್ರಮ್ ಸಿಂಹನಿಂದ ಸಿನಿಮಾ ಮಾದರಿಯಲ್ಲಿ ಮರಗಳ್ಳತನ. ವಿಡಿಯೋ ಸಹಿತ ಟ್ವೀಟ್ ಮಾಡಿ ಕಾಂಗ್ರೆಸ್ನಿಂದ ಆರೋಪ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲಾಖೆ ಅವರ ಕ್ಷೇತ್ರದಲ್ಲೇ ಭಾರೀ ಅಕ್ರಮ. ಮಕ್ಕಳು ಗರ್ಭಿಣಿಯರಿಗೆ ಕೊಡೋ ಪೌಷ್ಟಿಕ ಆಹಾರದಲ್ಲಿ ಕೋಟಿ ಕೋಟಿ ಲೂಟಿ. ಇಬ್ಬರು ಅಧಿಕಾರಿಗಳ ವರ್ಗಾವಣೆ ಜಗಳದಲ್ಲಿ ಎಲ್ಲ ಬಟಾಬಯಲು. ಹಿಜಾಬ್ ಸೇರಿದಂತೆ ಸೂಕ್ಷ್ಮ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ರಾಜ್ಯದ ಅಲ್ಪಸಂಖ್ಯಾತರ ಕಾಳಜಿ ವಹಿಸಿ. ಇತರೆ ರಾಜ್ಯಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆ. ರಾಜ್ಯದಲ್ಲಿ ತ್ರಿಶತಕದ ಗಡಿಯತ್ತ ಕೋವಿಡ್ ಕೇಸ್. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲು. ಇರೋ 271 ಪಾಸಿಟಿವ್ ಕೇಸ್ನಲ್ಲಿ 234 ಬೆಂಗಳೂರಲ್ಲೇ ಪತ್ತೆ. ವ್ಯಾಕ್ಸಿನ್ ಡ್ರೈವ್ ಆರಂಭಿಸಬೇಕಾ ಬೇಡವಾ? ಆಕ್ಸಿಜನ್, ವೆಂಟಿಲೇಟರ್ ನಿರ್ವಹಣೆ ಎಲ್ಲ ಹೇಗಿದೆ ಎಲ್ಲವನ್ನ ಚರ್ಚಿಸೋಕೆ ಡಿಸೆಂಬರ್ 26ಕ್ಕೆ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪಸಮಿತಿ ಸಭೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಆಂಬ್ಯುಲೆನ್ಸ್ನಲ್ಲಿ ಪೀಠೋಪಕರಣ ಸಾಗಿಸಿದ ಆಸ್ಪತ್ರೆಯ ಸಿಬ್ಬಂದಿ. ಕೇಂದ್ರ ಸಚಿವ ಸಂಸದ ಎ ನಾರಾಯಣಸ್ವಾಮಿ ಭೇಟಿ ಹಿನ್ನೆಲೆ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟು. ಕೋವಿಡ್ ಆತಂಕದ ಬೆನ್ನಲ್ಲೇ ಬಸ್ಸಲ್ಲಿ ಸಂಚಾರಕ್ಕೆ ಹಿಂದೇಟು. ಕಳೆದ 2 ದಿನದಿಂದ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಲಕ್ಷ ಇಳಿಕೆ. JN.1ಗೆ ಎಚ್ಚರ ವಹಿಸಿದ ರಾಜ್ಯದ ಜನ. ಗದಗದಲ್ಲಿ ಕೊರೋನಾ ಆಕ್ಸಿಜನ್ ಘಟಕ ಸ್ಫೋಟ. ಹೊಸ ತಳಿ ಪತ್ತೆ ಹಿನ್ನೆಲೆ ಸ್ಟಾರ್ಟ್ ಮಾಡೋಕೆ ಯತ್ನಿಸಿದಾಗ ಅವಘಡ. ಅದೃಷ್ಟವಶಾತ್ ತಪ್ಪಿದ ಅನಾಹುತ. ಇಬ್ಬರು ಪ್ರಾಣಾಪಾಯದಿಂದ ಪಾರು. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಪುಂಡರ ವೇಲಿಂಗ್. ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್. ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಬಳಸಿ ಕಿರಿಕ್. ಅಪ್ರಾಪ್ತಿಯನ್ನ ಅಪಹರಿಸಿ ಅತ್ಯಾಚಾರ ಎಸಗಿದ್ದ ಅಪರಾಧಿಗೆ 20 ವರ್ಷ ಕಠಿಣ ಜೈಲು ಶಿಕ್ಷೆ. 2012ರಲ್ಲಿ ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸ್. ಸುದೀರ್ಘ ವಿಚಾರಣೆ ಬಳಿಕ ಕೊನೆಗೂ ಶಿಕ್ಷೆ ಪ್ರಕಟ. ತಾಯಿಯ ಮಮತೆಗೆ ಮತ್ತೊಮ್ಮೆ ಸಾಕ್ಷಿಯಾದ ಜಗತ್ತು. ರೈಲಿಗೆ ಸಿಲುಕ್ತಾ ಇದ್ದಂತಹ ತನ್ನ ಮಕ್ಕಳನ್ನ ರಕ್ಷಿಸಿದ ತಾಯಿ. ಬಿಹಾರದ ಬಹರ್ ರೈಲು ನಿಲ್ದಾಣದಲ್ಲಿ ಪವಾಡ ಸದೃಶ್ಯ. ಹನುಮಮಾಲೆ ವಿಸರ್ಜನೆಗೆ ಹರಿದು ಬಂದ ಜನಸಾಗರ. ಅಂಜನಾದ್ರಿ ಬೆಟ್ಟದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಭಕ್ತರ ದಂಡು. ಹನುಮ ಮಾಲಾಧಾರಿಗಳಿಂದ ಮೊಳಗ್ತಾ ಇದೆ ಜೈ ಶ್ರೀರಾಮ ಘೋಷಣೆ. ಜಾಮಿಯಾ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪ. ಮಂಡ್ಯದಲ್ಲಿ ಹನುಮ ಸಂಕೀರ್ತನಾ ಯಾತ್ರೆಯ ಸಂಭ್ರಮ. ಸಂಪೂರ್ಣ ಕೇಸರಿಮಯವಾಯಿತು ಶ್ರೀರಂಗಪಟ್ಟಣ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ದತ್ತ ಜಯಂತಿ. ಇಂದಿನಿಂದ 3 ದಿನಗಳ ಕಾಲ ಭಕ್ತ ಸಾಗರವೇ ಆಗಮನ. ಭದ್ರತೆಗೆ 4,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಆಲ್ದೂರು ಪಟ್ಟಣದಲ್ಲಿ ದತ್ತ ಜಯಂತಿ ಶೋಭಾಯಾತ್ರೆ. ಭಗವದ್ಧ್ವಜ ಹಿಡಿದು ಡ್ಯಾನ್ಸ್ ಮಾಡಿದ ಸಚಿವೆ ಶೋಭಾ ಕರಂದ್ಲಾಜೆ. ಪಟ್ಟಣದಲ್ಲಿ 500ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ. ಕರ್ನಾಟಕದ ಶ್ಯಾಮಶಿಲಾ ಕಲ್ಲುಗಳನ್ನು ಬಳಸಿ ಬಾಲರಾಮ ವಿಗ್ರಹಗಳ ಕೆತ್ತನೆ. ರಾಮ ಜನ್ಮಭೂಮಿಯಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್.
ದೇವಾಲಯ ಮಾದರಿಯಲ್ಲಿ ಅಯೋಧ್ಯೆಯ ರೈಲ್ವೆ ನಿಲ್ದಾಣ ನಿರ್ಮಾಣ. ಮುಂದಿನ 3 ತಿಂಗಳು ದೇಶದೆಲ್ಲೆಡೆಯಿಂದ ಅಯೋಧ್ಯೆಗೆ 1,000 ರೈಲುಗಳ ಸಂಚಾರ. ರಾಮ ಜನ್ಮಭೂಮಿಯ ರಸ್ತೆಗಳು ಅಗಲೀಕರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.